ಬಟ್ ಅಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ದಳದಲ್ಲಿ ಬಿಜೆಪಿ ಅವರೇ. ಈಗ ನಾನು ಒಂದೇ ಪ್ರಶ್ನೆ ಕೇಳೋದು, ಕುಮಾರಸ್ವಾಮಿ ಅವ್ರನ್ನ ಹೋರಾಟಕ್ಕೆ ಕರ್ಕೊಂಬರ್ಲಿ, ಅವ್ರ ಜೊತೆ ನಾವು ನಿಂತ್ಕೋತೀವಿ. ಜನತಾ ದಳದವ್ರನ್ನ MP ನ ಏನು ಸಪೋರ್ಟ್ ಮಾಡೋಲ್ಲ, MP ಅವ್ರನ್ನ ಕರ್ಕೊಂಬರ್ಲಿ, ಅವ್ರು ಮುಂಚೂಣಿ ವಹಿಸ್ಲಿ, ನಾವು ಅವರಿಂದ ಇರ್ತೀವಿ. ಇದು ಆಡಳಿತ ಪಕ್ಷ ವಿರೋಧ ಪಕ್ಷದ ವಿಚಾರ ಅಲ್ಲ. ಇದು ನಮ್ಮ ತಾಲೂಕಿನ ಬದುಕಿನ ವಿಚಾರ, ನಮ್ಮ ತಾಲೂಕಿನ ನೀರಿನ ಹಕ್ಕಿನ ವಿಚಾರ, ನನ್ನ ಕ್ಷೇತ್ರದ ನೀರಿನ ಹಕ್ಕಿನ ವಿಚಾರ. ಇಲ್ಲಿ ವಿರೋಧ ಪಕ್ಷ ನಾನೇನ್ ಹೇಳಿದೆ, ರೈತ ಸಂಘದ ಲೋಕೇಶ್ ಅವರು ಹೇಳಿದ್ರು, ಹಣ ಇದರಲ್ಲಿ ರಾಜಕೀಯ ಮಾಡಬೇಡಿ, ಎಲ್ಲರೂ ಪಕ್ಷಾತೀತವಾಗಿ ಮಾಡೋಣ ಅಂತ ನಾನು ಸ್ವಾಗತ ಬಯಸಿದೆ. ನಾನು ಯಾವುದು ನನ್ನ ಕಾಂಗ್ರೆಸ್ ಫ್ಲಾಗ್ ಇಟ್ಕೊಂಡಿರಲಿಲ್ಲ, ಅಲ್ಲಿ ಯಾವುದು ಕಾಂಗ್ರೆಸ್ ಬಾವುಟ ಇಟ್ಕೊಂಡಿಲ್ಲ, ಅಥವಾ ಕಾಂಗ್ರೆಸ್ ಇಂದ ಕರೆದಿದ್ದೀವಿ ಅಂತ ಕರೆ ಕೊಟ್ಟಿಲ್ಲ. ನಾವೆಲ್ಲರೂ ಭಾಗವಹಿಸಿ ಅಂತ ಹೇಳಿದ್ದು, ಅವರು ಬಂದು ಭಾಗವಹಿಸಬಹುದಾಗಿತ್ತು. ಅವ್ರು ಭಾಗವಹಿಸಲಿಲ್ಲ ಅಂತಂದ್ರೆ ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ ಅಂತ. ನಮ್ಗೆ ಇಚ್ಛಾಶಕ್ತಿ ಇದೆ, ನಾವು ಭಾಗವಹಿಸಿದ್ದೀವಿ, ನಾವು ಹೋರಾಟ ಮಾಡಿದ್ವಿ, ನಾವು ಪಡೆದಿರ್ತೀವಿ. ಮುಂದಿನ ದಿವಸದಲ್ಲಿ ಅವ್ರು ಹೋರಾಟ ಮಾಡಿದ್ರೆ ನಾನು ಸಂಪೂರ್ಣವಾದಂತ ಬೆಂಬಲ ಕೊಡ್ತೀನಿ, ಅವ್ರ ಜೊತೆ ಇರ್ತೀನಿ, ನಾನು ಅವ್ರ ಹಿಂದೆ ಇರ್ತೀನಿ. ನಿನ್ನೆ ಹೋರಾಟದಲ್ಲಿ ಅವರ ಮಾತುಗಳಿಗೆ ಗೌರವ ಕೊಡ್ತಕ್ಕಂಥದ್ದು, ಬಾಲಿಶ ಹೇಳಿಕೆಗಳಿಗೆ ಅರ್ಥ ಕೊಡ್ತಕ್ಕಂಥದ್ದಿಲ್ಲ. ಅವರು ಕುಮಾರಸ್ವಾಮಿ ಎಲ್ಲ ಒಂದೇನೆ, ಅವರೆಲ್ಲ ಪೇಪರ್ ಟೈಗರ್ಗಳಷ್ಟೇ. ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ದಮ್ಮು ತಾಕತ್ತು ಬೇಕು, ಎಲ್ಲರ ಕೈಲೂ ಆಗಲ್ಲ ಅವೆಲ್ಲ ಮಾಡಲಿಕ್ಕೆ. ಸುಮ್ಮನೆ ಏನೋ ಕೂತ್ಕೊಂಡು ಮೀಡಿಯಾ ಮುಂದೆ ಏನೋ ಅವ್ರ ಬಾಯಿಗೆ ಬಂದಂಗೆ ಹೊಗಳ್ತಕ್ಕಂಥದಕ್ಕೆ ನಾವು ಅರ್ಥೈಸೋದಕ್ಕಾಗೋದಿಲ್ಲ, ಅದಕ್ಕೆ ಉತ್ತರನೂ ಕೊಡೋಕ್ಕಾಗಲ್ಲ. ನಮ್ಮ ಹೋರಾಟ, ನಾವು ಕಾಟಾಚಾರ ಏನೋ ಮಾಡಿದ್ದೀವಿ ನಾವು. ನಿಮ್ಮ ಕೈಲಿ ಅದು ಆಗಿರೋಲ್ಲ, ನಿಮ್ಮ ಯೋಗ್ಯತೆಗೆ ನಾನು ಕಾಟಾಚಾರಕ್ಕೆ ಮಾಡಿದ್ದೀನಿ ಅನ್ಕೊಳ್ಳಿ. ನಿಮ್ಮ ಕೈಲಿ ಯಾಕಾಗಲಿಲ್ಲ ಅದು ಕಾಟಾಚಾರಕ್ಕೆ ಮಾಡೋಕ್ಕೆ? ನಾನು ಹೇಳಿದ್ದೀನಿ, ನಾನು ಅನೌನ್ಸ್ ಮಾಡಿದ್ದೀನಿ, ಇದರ ಸ್ವರೂಪ ಯಾವ ರೀತಿ ತಿರುಗ್ತದೆ ಮುಂದೆ ಅಂತ ಅನೌನ್ಸ್ ಮಾಡಿದ್ದೀನಿ. ನಾನು ಒಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ನಾನು ಮಾಡಬಾರ್ದಾಗಿತ್ತು ಅದನ್ನ. ಆದರೂ ಕೂಡ ಅವರ ರೈತರು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಬಿಜೆಪಿ JDS ಅವರ ಪ್ರೇರಿತ ಆ ನಾಟಕ ಮಂಡಳಿ ಇದೆಯಲ್ಲ, ಅಲ್ಲಿ ಅವರ ಹೋರಾಟಕ್ಕೆ ಯಾವಾಗ ಇಳಿದು ಅವರು ಕಾನೂನನ್ನು ಯಾವಾಗ ಕೈಗೆತ್ಕೊಂಡ್ರು ಅವಾಗ ನಾವು ಬೀದಿಗೆ ಇಳಿದಿರೋದು. ಅವ್ರು ಕಾನೂನು ಕೈಗೆತ್ಕೊಳ್ಳೋದ್ರೆ ನಾವು ಇವತ್ತು ಕೂಡ ಬೀದಿಗೆ ಬರ್ತಿರಲ್ಲ. ನಾವು ಸರ್ಕಾರದಲ್ಲಿ ಯಾವ ರೀತಿ ನಮ್ಗೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥ ವಿಚಾರ ತೀರ್ಮಾನ ಆಗಿ ಈಗಾಗಲೇ ಟೆಂಡರ್ ಕರೆದಿ ಮಾಗಡಿಗೆ ಕುಣಿಗಲ್ಗೆ ಯಾವ ರೀತಿ ನ್ಯಾಯ ಒದಗಿಸಬೇಕು ಅಂತ ತೀರ್ಮಾನ ಆಗಿ ಸರ್ಕಾರದಲ್ಲಿ ಟೆಂಡರ್ ಕರೆದಿದ್ದಾರೆ. ಅದ್ರ ವಿರುದ್ಧವಾಗಿ